ರಾಜ್ಕುಮಾರ್ ಅವರ ಮುಂದಿನ ಸಾಮಾಜಿಕ ಸಿನಿಮಾ ಹಾವಿನ ಹೆಡೆ. ಈ ಸಿನಿಮಾ ಶುರುವಾಗುವುದು ಕೀಚಕನ ವಧೆ ನಾಟಕ. ಈ ಅಣ್ಣವರು ಭೀಮನ ಪಾತ್ರ ಮಾಡಿದ್ರು. ಯಾಕಂದ್ರೆ ಅವ್ರ ತಂದೆ ಭೀಮನ ಪಾತ್ರ ಕೀಚಕ ವಧೆನಲ್ಲಿ ಬಹಳ ಪ್ರಸಿದ್ಧರಾಗಿದ್ರು. ಹಳ್ಳಿನಲ್ಲಿದ್ದಾಗ ಒಂದು ಮುತ್ತು, ಬೆಂಗಳೂರಿಗೆ ಬಂದ ರಾಜ ಆಗ್ತಾನೆ ಅದು ಅವರು ಮುತ್ತು ರಾಜ ಆದವರು ರಾಜ್ಕುಮಾರ್ ಆದವರು. ಒಂದು ಹಾಡು ಕೂಡ ಇದೆ, ಮೈ ನೇಮ್ ಇಸ್ ರಾಜ್, ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್. ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್. ಹಾವಿನ ಹೆಡೆ ಅಷ್ಟೊತ್ತಿಗಾಗಲೇ ಅವ್ರು ಬಹಳ ದೊಡ್ಡ ಹೀರೋ ಆಗಿದ್ರು. ಆದ್ರೆ ಅವ್ರಿಗೆ ಒಂಥರ ಬಾಲ್ಯ ಗೆಳೆಯರ ಜೊತೆ ಹಳ್ಳಿನ ಸುತ್ತಬೇಕು, ಅಲ್ಲೆಲ್ಲೋ ನೆಲಗಡಲೆ ತಿನ್ನಬೇಕು, ಈ ಥರದ ಸಣ್ಣ ಸಣ್ಣ ಆಸೆಗಳು. ನಮ್ಮನ್ನು ಕಾಣಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಹಲೋ, ಮೈ ನೇಮ್ ಇಸ್ ರಾಜ್. ಒಂದು ಹಾಡಿದೆ ಬನ್ನಿ ಅಂದ್ರೆ ಬಂದ್ಬಿಟ್ರು ವಾಣಿಜ್ಯರವರು. ಒಂದೇ ಟೇಕಲ್ಲಿ ಓಕೆ ಆಗ್ಬಿಡ್ತು. ಕಲ್ಯಾಣಿ ನಂಗೆ ಬಹಳ ಪ್ರಿಯವಾದ ರಾಗ. ಕಲ್ಯಾಣಿನಲ್ಲಿ ಯಾವತ್ತೂ ಫೇಲ್ ಆಗಲ್ಲ. ವಾಣಿಜ್ಯರಮ್ಮ ಅದನ್ನ ಹೇಳಿದ್ರು. ಬೇರೆ ಏನು ಬೇಡ ಎಂದಿಗೂ ನೀನು ನನ್ನವಳಾಗು. ಪ್ರಭಾಕರ್ ಹೇಳಿದ್ರು ನಂಗೊಂದ್ಸಲ, ಈ ಹಾಡು ಶೂಟಿಂಗ್ ಆಗುವಾಗ ಅಣ್ಣ ಅವರಿಗೆ 104 ಡಿಗ್ರಿ ಜ್ವರ ಇತ್ತು. ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ ಮಾಡಿದ್ರು. ರಾಜ್ಕುಮಾರ್ ಅವರ ಮುಂದಿನ ಸಾಮಾಜಿಕ ಸಿನಿಮಾ ಹಾವಿನ ಹೆಡೆ. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಸುಲಕ್ಷಣಾ ಅವರು ಅಭಿನಯಿಸಿದ್ದಾರೆ. ಸಂಪತ್ ಅವರು, ತೂಗುದೀಪ ಶ್ರೀನಿವಾಸ್ ಅವರು, ದಿನೇಶ್ ಅವರು, ಸುದರ್ಶನ್ ಅವರು ಮತ್ತು ಮುಂತಾದ ಕಲಾವಿದರ ತಾರಾಗಣ ಇದೆ ಈ ಸಿನಿಮಾದಲ್ಲಿ. ಸಂಭಾಷಣೆ ಮತ್ತು ಗೀತೆ ರಚನೆಯನ್ನ ಚಿ ಉದಯಶಂಕರ್ ಅವರು ಮಾಡಿದ್ದಾರೆ. ಹಿನ್ನೆಲೆ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು. ಸಂಗೀತ ಸಂಯೋಜನೆಯನ್ನ ಜಿ.ಕೆ. ವೆಂಕಟೇಶ್ ಅವರು ಮಾಡಿದ್ದಾರೆ. ಸಿನಿಮಾದ ನಿರ್ಮಾಪಕರು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಸಿನಿಮಾದ ನಿರ್ದೇಶಕರು ವಿ ಸೋಮಶೇಖರ್ ಅವರು. ಮಗ ಗಂಡಸು, ನಾವು ಹೆಂಗಸರು ಕೈಗಳಿಗೆ ಬಳೆ ತೊಟ್ಕೊಂಡಿದೀವಿ, ಅದಕ್ಕೆ ನಾವು ಗಂಡಸು ಅಂತ ತೋರಿಸ್ತಾ ಕಣ ನನ್ನ ಮಗನಿಗೆ. ಸೊ ಹಾವಿನ ಹೆಡೆ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಸರ್, ನಿಮ್ಗೆ ನೆನಪಿರುವಂತಹ ಘಟನೆಗಳೇನಾದ್ರು? ಹಾವಿನ ಹೆಡೆ ಬಗ್ಗೆ ಒಂದು ಬಹಳ ಹೇಳಲೇಬೇಕಾದ ಘಟನೆಯಿಂದ ಶುರು ಮಾಡಿ. ಹೇಳಿ ಸರ್. ಈ ಸಿನಿಮಾದಲ್ಲಿ 4 ಹಾಡಿದೆ. 3 ಹಾಡು ರಾಜ್ಕುಮಾರ್ ಒಬ್ಬರೇ ಹೇಳಿರೋದು. ಒಂದು ಸಿನಿಮಾದಲ್ಲಿ 3 ಹಾಡು. 3 ಹಾಡು ರಾಜ್ಕುಮಾರ್ ಒಬ್ಬರೇ ಹೇಳಿರೋದು. ಇನ್ನು 1 ಹಾಡು ಮಾತ್ರ ಡ್ಯೂಯೆಟ್. ಈ ಸಿನಿಮಾ ಪ್ಲ್ಯಾನ್ ಮಾಡುವಾಗ ಸೋಮಶೇಖರ್ ಸರ್ ಹೇಳ್ತಾ ಇದ್ರು, ಡ್ಯೂಯೆಟ್ ಬೇಡ ಅನ್ಸುತ್ತೆ ನನಗೆ, ಯಾಕೆಂದ್ರೆ ಹೈಟ್ ಕಮ್ಮಿ ಇದೆ ನಾಯಕಿದು ಅಂತ ಹೇಳಿ. ನಾನು ಅದೆಲ್ಲ ಗಮನಿಸಿರ್ಲಿಲ್ಲ. ಅಣ್ಣವ್ರಿಗೂ ಹೇಳಿದ್ರಂತೆ, ಯಾಕೋ ಬೇಡ ಇದು ಅಂತ ಹೇಳಿ. ಆಮೇಲೆ ಈ ಜಿ.ಕೆ. ವೆಂಕಟೇಶಿಗೆ ಒಂದು ಅಭ್ಯಾಸ ಇತ್ತು, ಅದು ಅವ್ರ ಹತ್ತಿರಕ್ಕೆ ಗೊತ್ತಿದ್ದವ್ರಿಗೆ ಗೊತ್ತು. ಅವರು ರೆಕಾರ್ಡಿಂಗ್ ಎಲ್ಲ ಮಾಡುವಾಗ ಮಧ್ಯಾಹ್ನ ಊಟ ಆದಮೇಲೆ ಸ್ಟುಡಿಯೋದಲ್ಲೇ ಚಾಪೆ ಹಾಸ್ಕೊಂಡು ಮಲ್ಕೊಂಡ್ರು. ಅವ್ರಿಗೆ ಮಲ್ಕೊಂಡಾಗ ಒಂದು ಟ್ಯೂನ್ ಸಿಕ್ಕು. ಎದ್ದ ಮೇಲೆ ಅದನ್ನು ಟ್ಯೂನ್ ಮಾಡಿಬಿಟ್ಟು, ನಾನು ಇದು ಕಸ್ತೂರಿ ನಿವಾಸಲ್ಲಿ ಗೆಳೆಯ ಆ ಹಾಡು ಹೇಳಿದ್ದೀನಿ, ಅದು ಹಾಗೆ ನಿಮಗೆ ಮಲ್ಕೊಂಡು ಟ್ಯೂನ್ ಸಿಕ್ಕಿತ್ತು. ಈ ಸಿನಿಮಾದಲ್ಲೂ ಹಾಗೆ. ಆಮೇಲೆ ಮಲ್ಕೊಂಡ್ರು, ನಿದ್ದೆ ಮಾಡಿದ್ರು, ಎದ್ದರು, ಒಂದು ಟ್ಯೂನ್ ಸಿಕ್ತು. ಉದಯಶಂಕರ್ ಕರೆದೆ, ತಮ್ಮ ಬಾರ ಇಲ್ಲಿ ಒಂದು ಟ್ಯೂನ್ ಸಿಕ್ಕಿದೆ ಬರೀ ಹಾಡು. ನಾರ್ಮಲಿ ಉದಯಶಂಕರು ವ್ಯಾಪಕವಾಗಿ ಬರೆಯುವಂಥವ್ರು. ನಾನೇ ನೋಡಿದ್ದೀನಿ, ಒಂದು ವೈಟ್ ಶೀಟ್ ತೊಗೊಂಡ್ರೆ 8 ಭಾಗ ಮಾಡಿಬಿಟ್ಟು 8 ಹಾಡು ಏಕಕಾಲಕ್ಕೆ ಬರೆಯಬಲ್ಲ ಶಕ್ತಿ ಇರುವಂಥವ್ರು. ಒಪ್ತಾ ಇಲ್ಲ ಜಿ.ಕೆ. ವೆಂಕಟೇಶ್ ಯಾವ ಹಾಡು ಬರೆದ್ರು ಒಪ್ತಾ ಇಲ್ಲ. ಅವರು ಕೊನೆಗೆ ಉದಯಶಂಕರ್ ಹೇಳಿದ್ರು, ನಿನಗೆ ಕನಸಲ್ಲಿ ಸಿಕ್ಕಿಟ್ಟು ನಿನಗೆ ನಂಗೆ ಕನಸಲ್ಲೇ ಲಿರಿಕ್ಸ್ ಸಿಕ್ಕಬೇಕು ಅನ್ಸುತ್ತೆ, ಇದು ಯಾಕೋ ಆಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಶಾರದ ಮೇಲೊಂದು ಪ್ರಾರ್ಥನೆ ಬರೆದು ಅಣ್ಣವ್ರಿಗೆ ತೋರಿಸು. ಬೇರೆ ಏನು ಬೇಡ ಎಂದಿಗೂ ಒಂದು ಹಾಡನ್ನು ನೀಡು, ಇನ್ನೇನೋ ನಾ ಕೇಳಿ. ಸರಸ್ವತಿ ಪ್ರಾರ್ಥನೆ ಒಂದು ಹಾಡು ಕೊಡಮ್ಮ, ಇವನ್ನ ತೋರಿಸ್ಕೊಳ್ತೀನಿ ಅಂತ. ಅಣ್ಣವರು ನೋಡ್ಬಿಟ್ಟು ಇದೇ ಓಕೆ, ಇದು ಚೆನ್ನಾಗಿದೆಯಲ್ಲ ಅಂತಂದರು. ಉದಯಶಂಕರ್ ಅಲ್ಲ, ಇದು ಸರಸ್ವತಿ ಪ್ರಾರ್ಥನೆ, ಇದನ್ನ ಹಾಡು. ಆವಾಗ ಇಲ್ಲ ಸ್ವಲ್ಪ ಲಿರಿಕ್ಸ್ ಬದಲಾಯಿಸಿ ಅಂತ ಅವನು ಕರೆಯೋನ ಜಿ.ಕೆ. ವೆಂಕಟೇಶ್ನ ಅಣ್ಣ ಅಂತ ಕರೆಯೋರು. ಜಿ.ಕೆ. ವೆಂಕಟೇಶ್ನ ಅಣ್ಣ ನೋಡಿ ಇದೊಂದು ಟ್ಯೂನ್ ಇದೆ, ಇದು ಚೆನ್ನಾಗಿರುತ್ತೆ, ನಾನು ನೋಡಿ ನಿಮಗೆ ಅಂದು. ಅವನು ಇಲ್ಲ ಕರೆಕ್ಟಾಗಿದೆಯಲ್ಲ ಈ ಟ್ಯೂನು, ಮತ್ತು ಲಿರಿಕ್ಸ್ ಚೇಂಜ್ ಮಾಡು, ನೀನು ನನ್ನ ಒಳಗು. ಆಮೇಲೆ ವಿ ಸೋಮಶೇಖರ್ನ ಕರೆದ್ಬಿಟ್ಟು ಒಂದು ಡ್ಯೂಯೆಟ್ ಇದು. ಬೇರೆ ಏನು ಬೇಡ ಎಂದಿಗೂ ನೀನು ನನ್ನವಳಾಗು, ಇನ್ನೇನನು. ಸೋಮಶೇಖರ್ ಅಣ್ಣವ್ರಿಗೆ ಬೇಡ ಅಣ್ಣ ಡ್ಯೂಯೆಟ್ ಬೇಡ ಅಂತ. ಈ ಸಿನಿಮಾದಲ್ಲಿ ನನಗೆ ಮತ್ತೆ ಕ್ಯಾಮ್ರಾ ಸೆಟ್ ಮಾಡೋದು ಕಷ್ಟ, ಹೈಟ್ ಕಮ್ಮಿ ಇದೆ ಅವಳದ್ದು,
ಇಲ್ಲ ಮಾಡಿ ನೀವು ಅಂತ ಹೇಳಿದ್ರು. ಅಣ್ಣವ್ರು ಹೇಳೋರು ಅದು ಏನೋ ಗಟ್ ಫೀಲಿಂಗ್ಸ್ ಇದ್ರು ಮೂರ್ತಿಗಳೇ. ಅವತ್ತು ಗಟ್ ಫೀಲಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ, ಅದು ಅಣ್ಣವ್ರ ಪದ ಅಲ್ಲ, ಗಟ್ ಫೀಲಿಂಗ್. ಏನೋ ಒಂದು ಸಲ ಅನಿಸ್ಬಿಡ್ತು ನನಗೆ ಈ ಹಾಡು ಹಿಟ್ ಆಗೇ ಆಗುತ್ತೆ ಅಂಥೇಳಿ. ಆಮೇಲೆ ನಾವು ವಾಣಿಜ್ಯರಾಮನ್ನು ಕರೆದ್ವಿ, ಯಾಕಂದರೆ ಡ್ಯುಯೆಟ್ ಇರಲಿಲ್ವಲ್ಲ, ಸೊ ಫೀಮೇಲ್ ಸಿಂಗರ್ಸ್ ಯಾರಿಗೂ ಹೇಳಿರಲಿಲ್ಲ. ವಾಣಿ ಜಯರಾಮ್ ಅವರು ಅವತ್ತು ಫ್ರೀಯಾಗಿದ್ದರು, ಅವ್ರದ್ದು ಏನೂ ಇರಲಿಲ್ಲ. ಒಂದು ಹಾಡಿದೆ ಬನ್ನಿ ಅಮ್ಮ ಅಂದರು, ಬಂದುಬಿಟ್ರು ವಾಣಿ ಜಯರಾಮ್. ಒಂದೇ ಟೇಕಲ್ಲಿ ಓಕೆ ಆಗಿಬಿಡ್ತು. ಕಲ್ಯಾಣಿ ರಾಗ ಆಯಿತು. ಕಲ್ಯಾಣಿ ನಂಗೆ ಭಾಳ ಪ್ರಿಯವಾದ ರಾಗ. ಕಲ್ಯಾಣಿನಲ್ಲಿ ಯಾವತ್ತೂ ಫೇಲ್ ಆಗಲ್ಲ. ವಾಣಿ ಜಯರಾಮ್ ಅದನ್ನ ಹೇಳಿದ್ರು, ಹಾಡು ಹಿಟ್ ಆಗೇ ಆಗುತ್ತೆ ಅಂತ. ಹಾಗೆ ಆಯ್ತು ನೋಡಿ. ಅದು ವಾಣಿ ಜಯರಾಮ್ನ ಪಲ್ಕ್. ಅದು ಕಲ್ಯಾಣಿಯ ಪಲ್ಕ್ಗಳನ್ನು ವಾಣಿ ಜಯರಾಮ್ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಿಂಗೆ ಬೇಡ 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 ಅಂದರೂ ಒಂದು ಡ್ಯುಯೆಟ್ ಸೇರಿಕೊಂಡು ಸಿನಿಮಾದಲ್ಲಿ ಹಿಟ್ಟಾಯಿತು. ಸುಲಕ್ಷಣಾ ಪಂಡಿತ್ ಇದರ ನಾಯಕಿ. My name is Raj. What's your name, please? ರಾಣಿ. ಇದಕ್ಕಿಂತ ಮುಂಚೆ ಅವರು ಸುಬೋಧಯಂ ಅಂತ ಒಂದು ಸಿನಿಮಾ ಮಾಡಿದರು. ಇದರಲ್ಲಿ ಅವ್ರಿಗೆ ಇನ್ನೂ ಚಿಕ್ಕವರು, ಮೇಕಪ್ ಬಗ್ಗೆ ಕರೆಕ್ಟ್ ಐಡಿಯಾ ಇರಲಿಲ್ಲ. ಹೆಂಗೆ ಮೇಕಪ್ ಮಾಡ್ಕೋಬೇಕು, ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತೇಳಿ ಅಣ್ಣವ್ರು ಯಾವಾಗಲೂ ಒಂದು ಮಾತು ಹೇಳೋರು, ಈಗ ನಾವು ಹೆಂಗೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ತೀವಿ ಅನ್ನೋದು ಸಿನಿಮಾ ಅಪ್ಪ. ಅದು ನೀವು ಕಳ್ಳ ಅಂದರೆ ಕಳ್ಳನ ಥರ ಪ್ರೆಸೆಂಟ್ ಆಗಬೇಕಲ್ಲಿ. ಈಗ ಯಾರು ಇಲ್ಲಿ ಬೋರ್ಡ್ ಹಾಕ್ಕೊಳ್ಳಲ್ಲ, ಇವನು ಕಳ್ಳ, ಇವನು ಡಾಕ್ಟ್ರು ಅಂತ. ಸೊ ನಿಮ್ಮ ಮ್ಯಾನರಿಸಮಿಂದ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಇದನ್ನು ಸುಲಕ್ಷಣಾಗಿ ಹೇಳ್ಕೊಟ್ಬಿಟ್ಟು ಈ ಸಿನಿಮಾ ಮುಗಿಯುವಾಗ ಒಂದು ಮೇಕಪ್ ಸೆಟ್ಟನ್ನು ಅಣ್ಣವರು ಪ್ರೆಸೆಂಟೇಷನ್ ಕೊಟ್ಟಾರೆ. ಮೇಕಪ್ ಮಾಡೋದು ಕಲ್ತ್ಕೊಳ್ಳಿ ಅಂಥೇಳಿ. ಮುಂದೆ ಭಾಗ್ಯರಾಜ್ ಜೊತೆಗೆ ಅಭಿನಯಿಸಿದ್ರು. ಸುಮಾರು 450 ಸಿನಿಮಾಗಳನ್ನು ಮಾಡಿ ತಮಿಳಲ್ಲಿ ಬಹು ಬೇಡಿಕೆಯ ನಟಿ ಅಂತ ಅನ್ನಿಸ್ಕೊಂಡ್ರು ಸುಲಕ್ಷಣಾ. ಅವರು ಒಂದು ರಿಯಾಲಿಟಿ ಶೋ ಕಾರ್ಯಕ್ರಮದಲ್ಲಿ ಅಣ್ಣವ್ರನ್ನ ಹಾಗೆ ನೆನಪು ಮಾಡ್ಕೊಂಡಿದ್ರು. ಸೊ ನಮಗೊಂಥರ ಯಾವ ನಾಯಕಿಯಲ್ಲಿ ಅವ್ರ ಗುರುಗಳ ಥರ ನಮ್ಮನ್ನು ಗೈಡ್ ಮಾಡ್ತಾರೆ, ಅವರು ಆ ಥರದಲ್ಲಿ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಇದರಲ್ಲಿ ಸುದರ್ಶನ್, RN ಸುದರ್ಶನ್ ನೆನಪು ಮಾಡ್ಕೊಂಡು ನಂಗೆ ಸಿಕ್ಕ ಬಹಳ ಒಳ್ಳೆಯ ರೋಲ್ಗಳಲ್ಲಿ ಇದು ಬರೋದು ಬಹಳ ಕಮ್ಮಿ ಟೈಮು, ಆದರೆ ನಂಗೆ ಬಹಳ ತೃಪ್ತಿ ಕೊಟ್ಟ ಸಿನಿಮಾಗಳೆಲ್ಲ ಒಂದು ಅಣ್ಣವ್ರ ಜೊತೆಗೆ ಅಭಿನಯಿಸುವಂಥದ್ದು. ಎಲ್ಲಿಟ್ಟಿದ್ಯಾ ನಮ್ಮಣ್ಣನ? ನಿಮ್ಮಣ್ಣ ಎಲ್ಲಿಂತ ನನಗೇನು ಗೊತ್ತು. ಇದರಲ್ಲೊಂದು ಬಹಳ ಕುತೂಹಲ ಇದೆ. ಹಳ್ಳಿನಲ್ಲಿದ್ದಾಗ ಒಂದು ಮುತ್ತು, ಬೆಂಗಳೂರಿಗೆ ಬಂದಾಗ ರಾಜ ಆಗ್ತಾನೆ ಅವನು. ಅದು ಅವರು ಮುತ್ತು ರಾಜ ಆದವರು ರಾಜ್ಕುಮಾರ್ ಆದವರು. ನಮ್ಮನ್ನು ಕಾಣಬೇಕು ಅಂತ ಎಲ್ಲಾರು ಕಾಯ್ತಾ ಇದ್ದಾರೆ. ಎಸ್, ಹಲೋ, ಮೈ ನೇಮ್ ಇಸ್ ರಾಜ್. ಒಂದು ಹಾಡು ಕೂಡ ಇದೆ, ಮೈ ನೇಮ್ ಇಸ್ ರಾಜ್, ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್ ಅಂತ. ಮೈ ನೇಮ್ ಇಸ್ ರಾಜ್, ರಾಜ್, ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಪ್ಲೀಸ್. ಮೈ ನೇಮ್ ಇಸ್ ರಾಜ್, ರಾಜ್, ರಾಜ್. ಇದು MD ಸುಂದರ್ ಅವರ ಕತೆ. MD ಸುಂದರ್ ಆ ಥರದ್ದು ಗಂಧದ ಗುಡಿ, ಆಟೋರಾಜ, ಈ ಥರದ್ದೆಲ್ಲ ಅದ್ಭುತ ಕತೆಗಳನ್ನು ಕೊಟ್ಟವರು. ಅದು ಒಂದ್ಸಲ ಈ ಶಂಕರ್ ಸುಂದರ್ ಜೋಡಿ, MD ಸುಂದರ್ ಕತೆ, ಚಿ ಉದಯಶಂಕರ್ ಚಿತ್ರಕಥೆ ಅಂತ ಹೇಳೋದು ಬಹಳ ಪ್ರಸಿದ್ಧ ಕತೆ. ಹಾವಿನ ಹೆಡೆ ಕೂಡ ಅದೇ ಕಾಂಬಿನೇಷನ್ನಲ್ಲಿ ಬಂದಂತಹ ಸಿನಿಮಾ ಅದು. GK ವೆಂಕಟೇಶ್ ಬೇರೆ ಏನು ಅಂದರೆ ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡೋದು ಒಂದು ಹಾಡಿದೆ. ಒಂದು ಫೈಟಿಂಗ್ ಸೀನಲ್ಲಿ ಒಂದು ಹಾಡಿ, ಒಂದು ಯಾರೂ ಅಭಿನಯಿಸೋಕ್ಕಾಗಲ್ಲ, ಇನ್ನೊಂದು ಹಂಗೆ ಕಂಪೋಸ್ ಮಾಡೋಕ್ಕಾಗಲ್ಲ. ಹಾಡು ಪ್ರಭಾಕರ್ ಇದರಲ್ಲಿ ಈ ಹಾಡಿನಲ್ಲಿ ಇನ್ನು ಹೊಡೆತ ತಿನ್ನೋಂಥವ್ರು ಪ್ರಭಾಕರ್. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಭಾಕರ್ ಹೇಳಿದರು ನಂಗೊಂದ್ಸಲ, ಈ ಹಾಡು ಶೂಟಿಂಗ್ ಆಗುವಾಗ ಅಣ್ಣ ಅವರಿಗೆ 104 ಡಿಗ್ರಿ ಜ್ವರ ಇತ್ತು, ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡಲ್ಲ ಅಂಥೇಳಿ ಮಾಡಿದ್ರು. ಅದರಲ್ಲಿ ಅವರು ಮ್ಯಾನರಿಸಮ್ ಗಮನಿಸ್ಬೇಕು. ಅಂದರೆ ಒಂದು ಫೈಟಿಂಗ್ ಮಾಡುವಾಗ ಹಾಡು ಇದೆ, ಅದರಲ್ಲಿ ಮಧ್ಯೆ ಆಲಾಪಗಳೆಲ್ಲ ಇದೆ. ಅದರಲ್ಲಿ ಪುಂಡರ ಕಂಡರೆ 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 ಅಂತೆಲ್ಲ ಆಲಾಪ ಎಲ್ಲ ಇದೆ. ಇದು ಒಂದು ಅಣ್ಣವ್ರು ಹಾಡಿರೋದು, ಇನ್ನೊಂದು ಅದಕ್ಕೆ ಅಭಿನಯಿಸಿರೋದು. ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಇದರಲ್ಲಿ. ಇನ್ನೊಂದು ಬಹಳ ಪ್ಯಾಥೋ ಸ್ಟೈಲ್, ಹೂವಿಂದ ಬರೆದ ಕಥೆಯ ಮುಳ್ಳಿಂದ ಬರೆದೆ ನಾನು ಅಂತ ಹಾಡಿ. ಹೂವಿಂದ ಬರೆವ ಕಥೆಯ ಮುಳ್ಳಿಂದ ಬರೆದೆ ನಾ. ಸೊ 3
ಸೋಲೋ ಸಾಂಗ್ಸ್. ಅಣ್ಣವರು 3 ಸೋಲೋ ಸಾಂಗ್ಸ್ ಒಂದೇ ಸಿನಿಮಾದಲ್ಲಿ ಹಾಡಿರುವ ಅಪರೂಪದ ಘಟನೆ ಇದು. ಒಂದು ಡ್ಯುಯೆಟ್ ಇರ್ತಕ್ಕಂತಹ ಸಿನಿಮಾ ಇದು. ಈ ಸಿನಿಮಾ ಶುರುವಾಗುವುದು ಕೀಚಕನ ವಧೆ ನಾಟಕದಿಂದ. ಇದರಲ್ಲಿ ಅಣ್ಣವರು ಭೀಮನ ಪಾತ್ರ ಮಾಡಿದ್ರು. ಯಾಕಂದ್ರೆ ಅವ್ರ ತಂದೆ ಭೀಮನ ಪಾತ್ರ ಕೀಚಕ ವಧೆನಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು. ಅವರು ದುಶಾಸನ ಪಾತ್ರ ಕೂಡ ಅವ್ರ ಮುಂದೆ ಮಾಡ್ತಾಯಿದ್ರು. ಸೊ ಇದನ್ನು ತಂದೆ ಮಾಡ್ತಾ ಇದ್ದ ರೋಲ್ ಅನ್ನೋ ಕಾರಣಕ್ಕಾಗಿ ನಾಟಕದಿಂದ ಸಿನಿಮಾ ಶುರುವಾಗುತ್ತೆ. ಹಳ್ಳಿಯಿಂದ ಪಟ್ಟಣಕ್ಕೆ ಬರೋದು, ಪಟ್ಟಣಕ್ಕೆ ಬಂದು ಒಂದು ದೊಡ್ಡ ಸಾಹಸವನ್ನು ಮಾಡ್ತಕ್ಕಂಥದ್ದು ಕೋಟನೋಟು ಪ್ರಿಂಟ್ ಮಾಡುವ ಘಟನೆಯನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ಇದು. ಆಸ್ತಿ ಲಪಟಾಯಿಸೋದಕ್ಕೇನೋ ಒಂದು ಬಂದಿರತಕ್ಕಂಥದ್ದು ಇದು. ಇನ್ನೊಂದು ಈ ಸಿನಿಮಾ ಬಹಳ ವಿಶೇಷ ಅಂತಂದರೆ ಇದರ ಸಹ ನಿರ್ದೇಶಕರು ಕುಂದಾನಿ ಸತ್ಯನ್. ಅಣ್ಣವರ ಬಾಲ್ಯ ಗೆಳೆಯರಲ್ಲಿ ಸತ್ಯಣ್ಣ ಅಂತ ಕರೆಯೋರು ಅಣ್ಣವ್ರು, ಯಾವಾಗಲೂ ಕೂಡ ಸತ್ಯಣ್ಣ ಅಂತ ಕರೆಯೋರು. ಅವರು ಬಹಳ ಇದು ಈ ಸಿನಿಮಾ ಮಾಡುವಾಗ ಇದರ ಸಾವಂದುರ್ಗದಲ್ಲಿ ಇದರ ಶೂಟಿಂಗ್ ಆಗಿದೆ. ಸಾವಂದುರ್ಗದಲ್ಲಿ ಅದು ಕುಂದಾನಿ ಸತ್ಯನೇ ನನಗೆ ಈ ಘಟನೆಯನ್ನು ಹೇಳಿದ್ರು. ಸಾವಂದುರ್ಗದಲ್ಲಿ ಇದರ ಶೂಟಿಂಗ್ ಆಗುವಾಗ ಶಾರ್ಟ್ ಎಂಡ್ ಆಗಬೇಕು, ಕುಂದಾನಿ ಸತ್ಯನೇ ಶಾರ್ಟ್ ತೊಗೊಳ್ತಾ ಇದ್ರಂತೆ. ಆದಮೇಲೆ ಸತ್ಯಣ್ಣ ನಾಳೆನೂ ಇಲ್ಲೇ ಇದ್ದು ಬಿಡಪ್ಪ ಅಂತಂದ್ರಂತೆ. ಯಾಕೆ ಅಂತಂದರೆ ಅಲ್ಲ, ಶೂಟಿಂಗ್ ಇವತ್ತಿಗೆ ಮುಗೀತು, ನಾಳೆ ಒಂಚೂರು ಹಳ್ಳಿ ಎಲ್ಲ ಸುತ್ಕೊಂಡು ಬರೋಣ. ಅದು ಹೋಗ ಅಲ್ಲವರು ಇದು ಎಷ್ಟನೇ ಸಿನಿಮಾ ಇದು ರಾಜ್ಕುಮಾರ್ ಹಾವಿನಡೆ ಅಷ್ಟೊತ್ತಿಗಾಗಲೂ ಅವ್ರು ಬಹಳ ದೊಡ್ಡ ಹೀರೋ ಆಗಿದ್ದರು. ಆದರೆ ಅವ್ರಿಗೆ ಒಂಥರ ಬಾಲ್ಯ ಗೆಳೆಯರ ಜೊತೆ ಹಳ್ಳಿನ ಸುತ್ತಬೇಕು, ಅಲ್ಲೆಲ್ಲೋ ನೆಲಗಡಲೆ ತಿನ್ನಬೇಕು, ಈ ಥರದ ಸಣ್ಣ ಸಣ್ಣ ಆಸೆಗಳು. ಅದು ನಂಗೆ ಒಂದು ಸಲ ನಾನು ಯಾವಾಗಲೂ ಮಾತನಾಡುವಾಗ ಅಣ್ಣವರು ಹೇಳಿದರು. ಅಂದರೆ ಅವ್ರಿಗೆ ಈ ದೋಸೆ ಮಾಡ್ತಾರಲ್ಲ, ದೋಸೆನಲ್ಲಿ ಬೇರೆ ಬೇರೆ ಇದನ್ನ ಹಾಕುವ ಕೆಂಪು ಚಟ್ನಿ, ಈ ಹೋಟ್ಲಲ್ಲಿ ಕೆಂಪು ಚಟ್ನಿ ಮಾಡಿದ್ದು ನಿಮಗೆ ಖಾರ ಇರಲ್ಲ, ಅದು ಏನೋ ಒಂದು ಥರ ಇರುತ್ತೆ. ಅಣ್ಣವ್ರ ಮನೇಲಿ ಕೆಂಪು ಚಟ್ನಿ ಮಾಡೋರು. ಆವಾಗ ಅವರು ದೋಸೆ ತಿಂದರು, ಕೆಂಪು ಚಟ್ನಿಯಲ್ಲಿ ಇಲ್ಲ ಅದು ಏನೋ ಮಾಡಿಲ್ಲ ಅಂತೇವ್ರು ಅವ್ರು ಅಡುಗೆಯವ್ರು ಹೇಳ. ಇಲ್ಲ ಒಂದು ಅರ್ಧ ಗಂಟೆ ಕಾಯ್ತೀವಿ, ದೋಸೆ ಕೆಂಪು ಚಟ್ನಿ ಇದ್ದರೆ ಬಹಳ ಚೆನ್ನಾಗಿರೋದು ಅಂದ್ಬಿಟ್ಟು ಆಮೇಲೆ ಅಷ್ಟು ಒಂದು ಅರ್ಧ ಗಂಟೆ ಬಿಟ್ಟು ಏನಾದ್ರು ಅವರು ಬೇರೆ ಮಾತಾಡ್ತಾ ಇರೋಣ ಇರಿ ಅಂದರು. ನಾನು ಹೇಳಿದೆ, ಸರ್ ಏನು ಕೆಂಪು ಚಟ್ನಿ ಇಲ್ಲಿದೆ ಅಂದರೆ, ಅಲ್ಲ ಸಣ್ಣ ಸಣ್ಣ ಸಂಗತಿಗಳೇ ಜೀವನದಲ್ಲಿ ಬಹಳ ಮುಖ್ಯ ಆಗೋದು. ನಿಮಗೆ ಸಾರು ಬಹಳ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಘಮ ಘಮ ಅನಿಸುತ್ತೆ, ಎಲ್ಲ ನಿಜ. ಅದಕ್ಕೆ ಒಗ್ಗರಣೆ ಹಾಕ್ತಾರಲ್ಲ, ಒಗ್ಗರಣೆ ಹಾಕೋದೇ ನಿಜವಾದ ಸಾರಿಗೆ ಒಂದು ಟೇಸ್ಟ್ ಕೊಡೋದು. ಸೊ ಒಗ್ಗರಣೆ ನೀವು ಏನು ಎಣ್ಣೆ ಕಮ್ಮಿ ಹಾಕಿದ್ರೂ ಹೋಯ್ತು, ಸಾಸಿವೆ ಕಮ್ಮಿ ಹಾಕಿದ್ರೂ ಹೋಯ್ತು, ಅದು ಒಗ್ಗರಣೆ ಹಾಕೋ ಕ್ರಮದಲ್ಲೂ ಹೋಯ್ತು. ಇದು ಬಹಳ ಇಂಪಾರ್ಟೆಂಟು ಜೀವನದಲ್ಲಿ, ಒಗ್ಗರಣೆ ಹಾಕೋದು ಅಂತ ಹೇಳ್ತೀವಿ. ಒಗ್ಗರಣೆ ಹಾಕೋದು ಬೇರೆ ಎಲ್ಲ ಹೇಳ್ತೀವಿ. ಇನ್ನವರು ಇಡೀ ಸಿನಿಮಾ ಎಲ್ಲ ಆಗ್ಬಿಡ್ತವ್ರು ಯಾವಾಗಲೂ ಹಾಗೆ. ಸಿನಿಮಾ ಎಲ್ಲ ಕುತ್ಕೊಂಡು ನೋಡಿದ್ಮೇಲೆ ಅಥವಾ ಶೂಟಿಂಗ್ ಎಲ್ಲ ಆದಮೇಲೆ ಇದು ಏನೂ ನನಗೆ ಸಮಾಧಾನ ಕೊಡ್ತಾ ಇಲ್ಲ, ಇನ್ನೇನು. ನಂಗೆ ಹಾವಿನ ಹೆಡೆ ಬಗ್ಗೆ ಅವ್ರು ಒಂದು ಸಲ ಹೇಳಿದರು, ಒಂದು ಸಲ ಮಾತನಾಡುವಾಗ. ನಾನು ಅವ್ರ ಬಗ್ಗೆ ದೀರ್ಘವಾಗಿ ಹಿಂಗೆ ಮಾತಾಡಿಲ್ಲ ಈ ಸಿನಿಮಾ ಬಗ್ಗೆ. ಏನೋ ಒಂದು ರೆಫರೆನ್ಸ್ ಬಂದಾಗ ಈ ಕೆಲವು ಸಿನಿಮಾ ಬಗ್ಗೆ ನಮಗೊಂದು ಅತೃಪ್ತಿ ಅಂತ ಉಳ್ಕೊಂಡ್ಬಿಡುತ್ತೆ, ಅದಕ್ಕೆ ಇನ್ನೇನೋ ಬೇಕಿತ್ತು ಅಂಥೇಳಿ. ನಂಗೆ ಹಾವಿನ ಹೆಡೆ ವಿಷಯದಲ್ಲಿ ಹಂಗಿದೆ, ಏನೋ ಒಂದು ಬೇಕಿತ್ತು ಆ ಸಿನಿಮಾಕ್ಕೆ, ಇನ್ನೂ ಏನೋ ಒಂದು ಬೇಕಿತ್ತು ಅಂತ. ಅಲ್ಲಂದೆ ಸರ್ ಏನು ಬೇಕಿತ್ತು ಅನಿಸುತ್ತೆ. ಬೇಕಿತ್ತು ಗೊತ್ತು, ನಾನು ಡೈರೆಕ್ಟರ್ ಆಗಿಬಿಡ್ತಿದ್ನಲ್ಲಪ್ಪ, ನಾನು ಯಾಕೆ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತಾ ಇದ್ದೆ. ಸಾರಿ ಏನು ಹಿಂಗೆ ಹೇಳ್ತೀರ ನೀವು, ಯಾವಾಗ ಮನಸ್ಸು ಮಾಡಿದ್ರೆ ಯಾವತ್ತೋ ನೀವು ಡೈರೆಕ್ಟರ್ ಆಗ್ಬೋದಾಗಿತ್ತು. ಅದು ಹಂಗಲ್ಲಪ್ಪ. ಅದು ಈಗ ನಾನು ಆ್ಯಕ್ಟಿಂಗೇ ಮಾಡಬೇಕು, ಬೇರೆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನೋಡಿ ವಿಜಯ್ ಭಾಸ್ಕರ್ ಅವ್ರಿಗೆ ಆ ಸಾಹಿತ್ಯ ಅಷ್ಟು ಚೆನ್ನಾಗಿ ಗೊತ್ತು. ಅವ್ರು ಯಾವತ್ತಾದರೂ ಹಾಡು ಬರೆಯೋಕ್ಕೆ ಹೋಗಿದ್ದಾರಾ? ಆರ್ ಎನ್ ಜಯಗೋಪಾಲ್ ಅವ್ರಿಗೆ ಸಂಗೀತ ಅಷ್ಟು ಚೆನ್ನಾಗಿ ಗೊತ್ತು, ಅವ್ರವ್ರ ಥರ ಮ್ಯೂಸಿಕ್ ಕೊಡೋಕ್ಕೆ ಹೋಗಿದ್ದಾರಾ? ನನಗೆ ಇದು ಒಂದು 20 ವರ್ಷದ ಹಿಂದೆ ಅಣ್ಣವ್ರಿಗೆ ಹೊಗೆ 20 ವರ್ಷ ಅಂದರೆ ನಾನು ಹತ್ತಿರ 30 ವರ್ಷದ ಹಿಂದೆ ಹೇಳಿದ ಮಾತು. ಈಗ ನಾವು ಅವರೇ ಕತೆ, ಅವರೇ ಚಿತ್ರಕಥೆ, ಅವರೇ ಸಂಭಾಷಣೆ, ಅವರೇ ಸಂಗೀತ ಎಲ್ಲ ಅವರೇ ಹಾಕ್ಕೊತಾರಲ್ಲ, ಅವಾಗ ನಂಗೆ ಅಣ್ಣವ್ರ ಮಾತು ನೆನಪಾಗತ್ತೆ. ನೀವು ಒಂದು ಕಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಪ್ಪ, ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಹೋಗಬಾರ್ದು ಅಂಥೇಳಿ ನನಗೆ ಈ ಹಾವಿನ ಹೆಡೆ ವಿಷಯದಲ್ಲಿ ಹಾಗೆ ಅವೆಲ್ಲ ನೆನಪಾಗುವುದು ಘಟನೆಗಳು.